ನಮಸ್ಕಾರ ವೀಕ್ಷಕರೇ, ಆನಂದ್ ಅಷ್ಟವಿಜಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಾವು ಲಗ್ನನ ಒಂದು ಸ್ವಲ್ಪ ಡೀಟೇಲ್ ಆಗಿ ಝೂಮ್ ಮಾಡಿ ನೋಡೋಣ. ಕಾರಣ ಏನಂದರೆ, ನಮ್ಮ ಆತ್ಮೀಯ ವೀಕ್ಷಕರು ಸಂಧ್ಯಾ ಅವರು ಕೇಳಿದ್ದಾರೆ, ನೀವು ಕುಂಡಲಿ ಹಾಕಿ ಅದನ್ನು ಲಗ್ನನ ವಿವರಿಸಿದರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಲೇ ಪರ್ಸನ್ಸ್ಗೂ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಆ ಕಾರಣದಿಂದ ನಾನು ಇದನ್ನು ನಿಮ್ಮ ಅನಿಸಿಕೆ ಪ್ರಕಾರ, ನಿಮ್ಮ ಇದ್ರ ಪ್ರಕಾರ ನಾನು ಇದು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದೇನಂದರೆ, ನಾವು ಪ್ರತಿ ಸಲ ಲಗ್ನ ರಹಸ್ಯ ಲಗ್ನ ಅಂತ ಹೇಳ್ತಾ ಇರ್ತೀವಿ. ಹಂಗಾಗಿ ಎಷ್ಟೋ ಜನಕ್ಕೆ ಏನೇ ಕೇಳಿದ್ರು ತಕ್ಷಣ ನನ್ನ ರಾಶಿ ಇದು ಅಂತ ಹೇಳಿದ್ರೆ ಲಗ್ನ ಅನ್ನೋದು ಬರೋದೇ ಇಲ್ಲ. ಬಟ್ ನಮ್ಮ ಜೀವನ ಯಾತ್ರೆ ಶುರುವಾಗದೆ ಲಗ್ನದಿಂದ ಶುರುವಾಗ್ತಾ ಇರೋದ್ರಿಂದ 12 ಮನೆಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ನಮ್ಮ ಜೀವನ ಪ್ರಪಂಚದಲ್ಲಿ ಏನೇ ಆದ್ರೂ ಈ 12 ರಾಶಿಗಳಲ್ಲಿ 27 ನಕ್ಷತ್ರಗಳಲ್ಲಿ ಅದರಲ್ಲೇ ಸಿಂಕ್ ಆಗಬೇಕು, ಎಲ್ಲ ಅದರಲ್ಲೇ ಸೇರ್ಕೊಬೇಕು. ಏನೇ ಹೊಸ ವಿಷಯಗಳು ಬಂದ್ರೂ ಆ ಸಂಬಂಧಪಟ್ಟದ ಗ್ರಹಗಳಿಗೆ ಅದು ಸಿಂಕ್ ಆಗಬೇಕು. ಸಿಂಕ್ ಅಂದರೆ ಅದಕ್ಕೆ ಅನ್ವಯ ಆಗಬೇಕು. ಆ ಥರ ಇದೆ. ಇದು ಹೊಸ ಐಟಮ್ಗಳು ಹೊಸದಾಗಿ ಜೀವನದಲ್ಲಿ ಬರ್ತಾ ಇರೋದ್ರಿಂದ ಅದನ್ನು ರಿಸರ್ಚ್ ಮಾಡಿ ನಾವು ಆಯಾ ಕಾಲಕ್ಕೆ ತಕ್ಕಂಗೆ ಆ ಗ್ರಹಗಳಿಗೆ ಸಿಂಕ್ ಮಾಡಿದ್ರೆ ಅದು ಇನ್ನೂ ತುಂಬ ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಕಾರಣ ಏನಂದರೆ, ಹಳೆ ಕಾಲದಲ್ಲಿ, ತುಂಬ ಪುರಾತನ ಕಾಲದಲ್ಲಿ ಋಷಿಗಳು ಮಹರ್ಷಿಗಳು ಅವರನ್ನು ಈ ಜ್ಯೋತಿಷ್ಯದ ಬಗ್ಗೆ ಗ್ರಂಥಗಳು ಮಾಡಿದಾಗ, ಜ್ಯೋತಿಷ್ಯದ ಬಗ್ಗೆ ವ್ಯಾಖ್ಯಾನಗಳು ಮಾಡಿದಾಗ ಆ ಕಾಲದಲ್ಲಿ ಇರೋ ಆ ಥರ ಕುದುರೆಗಳು, ಕಾಲಾಳುಗಳು, ರಥಗಳು, ಮುದ್ರಾಧಿಕಾರ ಹಂಗೆಲ್ಲ ಹೇಳ್ತಾರೆ. ಈಗಿನ ಕಾಲದಲ್ಲಿ ಈಗ ಕುದುರೆಗಳು ಅಂದರೆ ನಾವು 2 ವೀಲರ್ಸು, ಬೈಕ್ಗಳು ಅಂತ ಹೇಳ್ತೀವಿ. ರಥಗಳು ಅಂತ ಬಂದಾಗ ನಾವು ಈಗಿನ ಕಾರುಗಳು, ವೆಹಿಕಲ್ಸು ಅಂತ ಹೇಳ್ತೀವಿ. ಮುದ್ರಾಧಿಕಾರ ಅಂತ ಬಂದಾಗ ಈಗ IAS ಆಫೀಸರ್ಸು, IPS ಆಫೀಸರ್ಸು ಅವರ ಒಂದು ಸಿಗ್ನೇಚರಿಂದ ತಿಂಗಳಿಗೆ 106 ದಿನಕ್ಕೆ ಸ್ಯಾಲ್ರಿ ಆಗುತ್ತೆ. ಅವರೊಂದು ಸಿಗ್ನೇಚರಿಂದ ಎಷ್ಟೋ ಜನಕ್ಕೆ ಅವರ ಜೀವನ ರೂಪಿಸ್ಕೊಳ್ತಾರೆ, ಅಪಾಯಿಂಟ್ಮೆಂಟ್ ಆಗುತ್ತೆ. ಹಾಗಾಗಿ ಎಷ್ಟೋ ಸಲ ಅವರ ಅಧಿಕಾರದಿಂದ, ಒಂದು ಸಿಗ್ನೇಚರಿಂದ ಎಷ್ಟೋ ಜನರಿಗೆ ಅವ್ರ ಜೀವನನ ಪಾತಾಳ್ಕೊಬಿಡುತ್ತೆ. ಸೊ ಜಾಬು ಸಸ್ಪೆಂಡ್ ಆಗೋದು, ವಜಾ ಆಗೋದು ಅದೆಲ್ಲ ನ್ಯಾಚುರಲ್ ಆ ಥರ ಇರುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ಮುದ್ರಾಧಿಕಾರ ಅಂತ ಹೇಳ್ತಾಯಿದ್ರು. ಈಗ ಅದು IAS ಆಫೀಸರ್ ಅಂತ ಹೇಳ್ತೀವಿ, ಮಿನಿಸ್ಟ್ರಿಗಳು ಅಂತ ಹೇಳ್ತೀವಿ, ಅವರು ಆರ್ಡ್ರ್ ಮಾಡ್ತಾರೆ, ಸರ್ಕಾರ ಅಂತ ಹೇಳ್ತೀವಿ. ಇದು ಆ ಥರ ನಾವು ಕಾಲಕ್ಕೆ ತಕ್ಕನಂಗೆ ಅದನ್ನು ಅರ್ಥ ಮಾಡ್ಕೊಬೇಕು. ಬಟ್ ಹಿಂದೆ ಏನು ಬರ್ತಿದ್ರೆ ಅದನ್ನು ಆ್ಯಸ್ ಇಟ್ ಈಸ್ ತರೋದು ಸರಿಗಿಲ್ಲ ಅಂತ ನನ್ನ ಭಾವನೆ. ಅದು ನಾವು ಜ್ಯೋತಿಷ್ಯನ ಸೈಂಟಿಫಿಕ್ ಆಗಿ ತೊಗೊಬೇಕು, ಸೈಂಟಿಫಿಕ್ ಆಗಿ ಅನಲೈಸ್ ಮಾಡಬೇಕು. ಯಾಕೆ ಜ್ಯೋತಿಷ್ಯನ ಇದು ಏನಂದರೆ, ಪ್ರಕೃತಿನ ನಾವು ಅರ್ಥ ಮಾಡ್ಕೊಳ್ಳೋದು ಈ ಗ್ರಹಗಳ ಮುಖಾಂತರ, ಪಂಚಭೂತಗಳ ಮುಖಾಂತರ. ಯಾಕಂದರೆ ಪಂಚಭೂತಗಳು ಎಲ್ಲ ಫೀಲ್ಡಲ್ಲೂ ಎಲ್ಲದರಲ್ಲೂ ಇರ್ತಾರೆ. ಅಗ್ನಿ ತತ್ವ, ಜಲತತ್ವ, ವಾಯುತತ್ವ, ಪೃಥ್ವಿ ತತ್ವ. ಹಾಗೆ ಒಂದು ಲಗ್ನ ನಾನು ನಾರ್ಮಲಾಗಿ ಮೇಷ ಲಗ್ನದಿಂದ ಶುರು ಮಾಡ್ತೀನಿ. ನಮ್ಮ ಕಾಲಪುರುಷ ಅಂತ ನಾವು ಜ್ಯೋತಿಷದಲ್ಲಿ ಹೇಳ್ತಾರೆ. ಅದೇನಂದ್ರೆ, ನಮ್ಮ ನೇಚರ್ಗೆ ಒಂದು ಕುಂಡ್ಲಿ ಹಾಕಿದಾಗ ಅದು ಟೋಟಲ್ 360 ಡಿಗ್ರಿಗಳಾಗುತ್ತೆ. ಯಾವುದೇ ಸರ್ಕಲ್ ತೊಗೊಂಡ್ರೂ 360 ಡಿಗ್ರಿ ಆಗೇ ಆಗುತ್ತೆ. ಅದು ಸ್ಟಾರ್ಟಿಂಗ್ ಮೇಷ ಲಗ್ನದಿಂದನೇ ಶುರು ಮಾಡ್ತಾರೆ. ಅಲ್ಲಿ 0 ಇಂದ 30, ಅಲ್ಲಿಂದ 60, 90, 120, 150, 16, 180 ಹಂಗೆ. ನಾನು ಸ್ವಲ್ಪ ಇಂಗ್ಲೀಷು ಯೂಸ್ ಮಾಡ್ತಾ ಇರ್ತೀನಿ, ಆಡು ಭಾಷೆಯಲ್ಲಿ ನಾನು ಮಾತಾಡ್ತಾ ಇರೋದ್ರಿಂದ ಇದು ಕನ್ನಡನೂ ಯೂಸ್ ಮಾಡ್ತಾ ಇರ್ತೀನಿ. ನಿಮ್ಮ ಹತ್ರ ನಾನು ಹೆಂಗೆ ಮಾತಾಡ್ತಾ ಇದ್ದೀನಿ ಅದೇ ಥರ ನಾನು ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ನಿಮಗೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಮೇಷ ಲಗ್ನ ಅಂತ ಹೇಳಿದ್ರೆ, ಈ ಲಗ್ನದಲ್ಲಿ ಒಂದು ಜೀವಿ ಹುಟ್ಟುತ್ತಾರೆ, ಒಬ್ಬ ಮನುಷ್ಯ ಹುಟ್ಟುತ್ತೆ, ಒಂದು ಮಗು ಹುಟ್ಟುತ್ತೆ. ಹುಟ್ಟಿದ ತಕ್ಷಣ ಅದಕ್ಕೆ ಮೊದಲನೇ ಮನೆ ಏನು ಸೂಚನೆ ಮಾಡುತ್ತೆ, ಅದ್ರ ತಲೆ ಸೂಚನೆ ಮಾಡುತ್ತೆ, ಫಸ್ಟು ಮುಖ ಸೂಚನೆ ಮಾಡುತ್ತೆ, ಅದರ ದೇಹನ ಸೂಚನೆ ಮಾಡುತ್ತೆ. ಅದು ಯಾವ ಥರ ದೇಹದ ಒಂದು ಆಕಾರ ಇರುತ್ತೆ ಅದು ಸೂಚನೆ ಮಾಡುತ್ತೆ. ಅದು ಯಾವ ಥರ ಕೋಪಿಷ್ಟ ಆಗುತ್ತೋ, ಶಾಂತವಾಗಿರುತ್ತೋ ಆ ಥರ ಸೂಚನೆ ಮಾಡುತ್ತೆ. ಅದರ ಆತ್ಮ ಗೌರವನ ಸೂಚನೆ ಮಾಡುತ್ತೆ. ಮತ್ತು ಕಾನ್ಫಿಡೆನ್ಸು, ಜೀವನ ಮುಂದೆ ಅದು ಹೆಂಗೆ ಫೇಸ್ ಮಾಡುತ್ತೆ ಅನ್ನೋದು ಸೂಚನೆ ಮಾಡುತ್ತೆ. ಅಲ್ಲಿಂದ ನಾವು 2ನೇ ಮನೆಗೆ ಹೋಗ್ತೀವಿ. 2ನೇ ಮನೆಗೆ ಹೋದ ತಕ್ಷಣ ಅದು ಕುಟುಂಬನ ಸೂಚನೆ ಮಾಡುತ್ತೆ. ಮಗು ಹುಟ್ಟಿದ ತಕ್ಷಣ ಮಿನಿಮಮ್ ಕುಟುಂಬ, ತಂದೆ ತಾಯಿಗಳು ಇದ್ದೇ ಇರ್ತಾರೆ, ಕುಟುಂಬ ಸೂಚನೆ ಮಾಡುತ್ತೆ. ಮತ್ತು ಬಾಯಿ ಸೂಚನೆ ಮಾಡುತ್ತೆ, ಮತ್ತು ಕಿವಿಗಳು, ಕಣ್ಣು ಸೂಚನೆ ಮಾಡುತ್ತೆ, ಮತ್ತು ಆಹಾರ ಸೂಚನೆ ಮಾಡುತ್ತೆ, ನಾಲಿಗೆ ಸೂಚನೆ ಮಾಡುತ್ತೆ, ಹಲ್ಲುಗಳು ಸೂಚನೆ ಮಾಡುತ್ತೆ. ಕಾರಣ ಎಂದರೆ, ಹುಟ್ಟಿದ ತಕ್ಷಣ ಸುಮ್ಮನೆ ಹಂಗೆ ಇರೋಕ್ಕಾಗುತ್ತಾ? ಹಾಲು ಕುಡಿಬೇಕು, ಪಾನೀಯ ತೊಗೊಬೇಕು, ಆಹಾರ ತೊಗೊಳ್ಬೇಕು. ಅದಕ್ಕೆ ಬಾಯಿ, ನಾಲಿಗೆ ಅದು ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಮತ್ತು ಮಾತಾಡಬೇಕು, ವಾಕ್ ಸೂಚನೆ ಮಾಡುತ್ತೆ. ಮತ್ತು ಎಜುಕೇಷನಲ್ಲಿ LKG, UKG, ಬೇಬಿ ಸಿಟ್ಟಿಂಗ್ ಅಂತ ಹೇಳ್ತೀವಲ್ಲ, ಅದನ್ನೂ ಸೂಚನೆ ಮಾಡುತ್ತೆ. ಹಾಗಾಗಿ ಇದನ್ನು ಎಸ್ಪೆಷಲಿ ನಾವು ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಇಲ್ಲಿಂದ ನಾವು 3ನೇ ಮನೆಗೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ,
ಈ ಆ ಮನುಷ್ಯ ಅದು ಧೈರ್ಯವಾಗಿರುತ್ತಾ, ಹೇಡಿಯಾಗಿರುತ್ತಾ, ಜೀವನ ಎದುರಿಸುತ್ತಾ, ಇಲ್ಲ ಜೀವನ ಹೇಳ್ದಂಗೆ ಇವರು ಕೇಳ್ಕೊಂಡು ಬಿದ್ದೋಗ್ಬಿಡುತ್ತಾ, ಅದನ್ನು ಸೂಚನೆ ಮಾಡುತ್ತೆ. ಮತ್ತು ಇವರು ಬ್ರದರ್ಸ್ನ ಸಿಸ್ಟರ್ಸ್ ಸೂಚನೆ ಮಾಡುತ್ತೆ, ಇವ್ರಿಗಿನ್ನ ಯಂಗರ್ ಬ್ರದರ್ಸ್ ಸಿಸ್ಟರ್ಸ್ ಸೂಚನೆ ಮಾಡುತ್ತೆ. ಮತ್ತು ಕಮ್ಯುನಿಕೇಷನ್ ಸೂಚನೆ ಮಾಡುತ್ತೆ. ಅದು ತನ್ನ ಭಾವನೆಗಳನ್ನ ಯಾವ ಥರ ಹೊರಗಡೆ ಅದು ಮಾತಾಡುತ್ತೆ, ಒಬ್ಬರಿಗೆ ತಲುಪಿಸುತ್ತೆ ಅಂತೇಳಿ. ಹಳೆ ಕಾಲದಲ್ಲಿ ಪತ್ರ ವ್ಯವಹಾರಗಳು, ಆಮೇಲೆ ಪೋಸ್ಟೇಜು ಹಂಗೆಲ್ಲ ಇರ್ತಾಯಿದ್ರು. ಇವಾಗೆಲ್ಲ ಈಗಿನ ಇದರಲ್ಲಿ ಎಲ್ಲ ಮೆಸೇಜ್ಗಳು, ಮೊಬೈಲ್ ಅಲರ್ಟ್ಸ್ಗಳು, ಇಮೇಲ್ಗಳು ಅದು ಸೂಚನೆ ಮಾಡುತ್ತೆ. ಹಂಗಾಗಿ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸು, ಈ ಥರ ಒಬ್ರಿಗೊಬ್ರು ನಾವು ಕಮ್ಯುನಿಕೇಷನ್ ಕೊಡಬೇಕಾದ್ರೆ ಅದಕ್ಕೆ ಏನೇನು ಸಾಧನಗಳು ಬೇಕು ಅದು ಎಲ್ಲನೂ ಸೂಚನೆ ಮಾಡುತ್ತೆ. ಹಾಗಾಗಿ ಮತ್ತೆ ನಮ್ಮ ನೆರೆಹೊರೆಯನ್ನು ಸೂಚನೆ ಮಾಡುತ್ತೆ, ಅಕ್ಕಪಕ್ಕದ ಮನೆಗಳು ಯಾರಿದ್ದಾರೆ ಅವ್ರನ್ನ ಸೂಚನೆ ಮಾಡುತ್ತೆ. ಅಲ್ಲಿಂದ ನಾವು 4ನೇ ಮನೆಗೆ ಅಂತ ಹೋದಾಗ ನಮ್ಮ ಆಸ್ತಿ ಪಾಸ್ತಿನ ಸೂಚನೆ ಮಾಡುತ್ತೆ, ನಮ್ಮ ತಾಯಿನ ಸೂಚನೆ ಮಾಡುತ್ತೆ, ನಮ್ಮ ವೆಹಿಕಲ್ಸ್ನ ಸೂಚನೆ ಮಾಡುತ್ತೆ, ನಮ್ಮ ಮನಃಶಾಂತಿನ ಸೂಚನೆ ಮಾಡುತ್ತೆ, ಮತ್ತು ನಮ್ಮ ಬಂಧುಗಳಿಗವರು ರಿಲೇಷನ್ನ ಸೂಚನೆ ಮಾಡುತ್ತೆ. 4ನೇ ಸುಖಸ್ಥಾನ ಹೇಳ್ತೀವಿ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ಮು ಮನೆಗಳು, ವಾಹನಗಳು, ಕೈಯಲ್ಲಿ ಹಣ ಇದ್ದರೆ ಅದು ಸೂಚನೆ ಮಾಡುತ್ತೆ. ಹಾಗೆ 2ನೇ ಮನೆಯಲ್ಲೂ ಏನಾಗುತ್ತೆ ಅಂದರೆ, ನೀವು ಏನು ಆದಾಯನ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ತಾರೋ ಅದು ಸೂಚನೆ ಮಾಡ್ತೀವಿ. ಯಾವ ಥರ ನಿಮಗೆ ಆದಾಯ ಬರುತ್ತೆ, ನೀವು ಕೆಲಸದಿಂದ ಬರುತ್ತಾ, ಮತ್ತು ನೀವು ಪ್ರೊಫೆಷನ್ ಮಾಡಿ ಬರುತ್ತಾ, ಮತ್ತು ಏನಾದರೂ ನೀವು ಆಭರಣಗಳು ಅದೆಲ್ಲನೂ ಮನೇಲಿ ಏನೇನು ಕೂಡಿರ್ತೀರ ಅದೆಲ್ಲನೂ 2ನೇ ಮನೆಯನ್ನು ಸೂಚನೆ ಮಾಡಿ. ಯಾಕಂದರೆ 2ನೇ ಮನೆ ಧನಸ್ಥಾನ ಅಂತ ಹೇಳ್ತೀವಿ. ಇಷ್ಟೆಲ್ಲ ಇದ್ಮೇಲೆ 4ನೇ ಮನೆಯಲ್ಲಿ ಮನೆಗಳು ಇದೆಲ್ಲ ಇದ್ದರೆ, ವಾಹನ ಇದ್ದರೆ ಮನುಷ್ಯ ಆಟೋಮೆಟಿಕ್ಕಾಗಿ ಸ್ವಲ್ಪ ಸುಖವಾಗೇ ಇರ್ತಾನೆ, ಯಾವುದಕ್ಕೂ ತೊಂದರೆ ಇರೋದಿಲ್ಲ. ಯಾಕಂದರೆ ಮಾತೃ ಸುಖನೂ ಇರುತ್ತೆ, ಮಾತೃ ಪ್ರೀತಿನೂ ಇರುತ್ತೆ. ಹಾಗಾಗಿ ಇದು ಮಾತೃ ಅಂತ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಮೆಡಿಕಲ್ಲಿ ತೊಗೊಂಡು ಹೇಳಿದ್ರೆ ಇದು 4ನೇ ಮನೆ ನಮ್ಮ ಎದೆನ ಸೂಚನೆ ಮಾಡುತ್ತೆ. ಹೆಂಗಸರಿನಲ್ಲಿ ಹಾಲು ಸೂಚನೆ ಮಾಡುತ್ತೆ, ಹಾಲು ವಾತ್ಸಲ್ಯ ಸೂಚನೆ ಮಾಡುತ್ತೆ. ಮಗುವಿಗೆ ಫಸ್ಟು ಸಿಗೋದೇ ತಾಯಿ ಹಾಲು, ತಾಯಿಯ ವಾತ್ಸಲ್ಯ ಫಸ್ಟು, ಬ್ಯಾಣದಿಟ್ಟು ಆಮೇಲೆ ಸಪ್ರೇಟಾಗಿ ಬೇರೆ ಬೇರೆ ಜೀವನದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ತಾಯಿನ ಸೂಚನೆ ಮಾಡ್ತೀವಿ ಇಂಪಾರ್ಟೆಂಟಾಗಿ. ಅಲ್ಲಿಂದ ಮುಂದೆ ಬಂದರೆ ನಾವು 5ನೇ ಮನೆಗೆ ಬರ್ತೀವಿ. 5ನೇ ಮನೆ ಬಂದರೆ ಇಷ್ಟೆಲ್ಲ ಇದ್ಮೇಲೆ ನಮಗೆ ಪ್ರೀತಿ, ಪ್ರೇಮ, ಕಂಪ್ಯಾನಿಯನು, ನಮ್ಮ ಭಾವನೆಗಳು ಹೇಳ್ಕೊಳ್ಳೋದಕ್ಕೆ ಯಾರನ್ನೋ ಒಬ್ಬರು ಬೇಕೇ ಬೇಕಲ್ವಾ. ಆಮೇಲೆ ಈ ವಾಹನ ಇದೆಲ್ಲ ಇದ್ಮೇಲೆ ನಾವು ಎಂಜಾಯ್ಮೆಂಟು, ಟ್ರಿಪ್ಗಳು ಹೋಗೋದು, ಸಂಚಾರ ಮಾಡೋದು ಅದೆಲ್ಲ ಸೂಚನೆ ಮಾಡುತ್ತೆ. ದಟ್ ಮೀನ್ಸ್ ಏನು ಕೆಲಸ ಇಲ್ದಿರ ಆರಾಮಾಗಿ ತಿರ್ಗಾಡ್ಕೊಂಡಿದ್ದೇನೆ ಅಂತ ಹೇಳ್ತಾರಲ್ಲ, ಅದು ಸೂಚನೆ ಮಾಡುತ್ತೆ. ಪ್ರೀತಿ ಪ್ರೇಮನ ಸೂಚನೆ ಮಾಡುತ್ತೆ. ಅಲ್ಲಿಂದ ಮುಂದೆ ಬಂದ ತಕ್ಷಣ 6ನೇ ಮನೆ ಬಂದ್ಬಿಡ್ತೀವಿ. 6ನೇ ಮನೆ ನಾವು ನಾರ್ಮಲಾಗಿ ದುಸ್ಥಾನ ಅಂತ ಹೇಳ್ತೀವಿ. ಕಾರಣ ಇದು ನಮ್ಮ ಶತ್ರುಗಳನ್ನ ಸೂಚನೆ ಮಾಡುತ್ತೆ, ಮತ್ತು ನಮ್ಮ ಸರ್ವಿಸ್ ಸೂಚನೆ ಮಾಡುತ್ತೆ. ನಾವು ಎಲ್ಲನ ಕೆಲಸ ಮಾಡ್ಬೇಕಾದ್ರೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತೀವಲ್ಲ, ಅವ್ರು ಹೇಳ್ದಂಗೆ ಕೇಳಿಕೊಂಡು, ಯಾಕಂದರೆ ಅದರಲ್ಲಿ ಇನ್ಕಮ್ ಬರಬೇಕಲ್ಲ, ತಿಂಗಳು ಸಂಬಳ ಅಂತ ಹೇಳ್ತೀವಿ. ಮತ್ತು ಅದು ನಾವು ಡ್ರೆಸ್ಸಸ್ ಹಾಕ್ಕೊಂಡು ಸಂಪಾದನೆ ಮಾಡೋದನ್ನ ಸೂಚನೆ ಮಾಡುತ್ತೆ. ಅದಕ್ಕೋಸ್ಕರ ಇದು ಕಾರ್ಮಿಕರು ಅಂತ ಹೇಳ್ತೀವಿ, ಈ ಡ್ರೈವರ್ಸ್ ಅಂತ ಹೇಳ್ತೀವಿ. ಯಾಕಂದರೆ 6ನೇ ಮನೆಗೆ ರಾಹು ಏನಾದರೂ ಇನ್ವಾಲ್ವ್ ಹೋಗ್ಬಿಟ್ರೆ ಅವರು ಆಟೋಮೆಟಿಕ್ಕಾಗಿ ಡ್ರೈವರ್ ಆಗ್ತಾರೆ. ಡ್ರೈವರಿಂದ ಅವರು ಸಂಪಾದನೆ ಮಾಡಬೇಕು, ದಟ್ ಮೀನ್ಸ್ ಅವರು ಚಾಲಕರಾಗ್ತಾರೆ. ಹಾಗೆ ಆ ಥರ ಸೂಚನೆ ಆಗುತ್ತೆ. ತಿಂಗಳ ಸಂಬಳಕ್ಕೋಸ್ಕರ ದುಡಿಯೋದು, ಆ ಥರ ಸೂಚನೆ ಮಾಡುತ್ತೆ. ಅದರಿಂದ 2ನೇ ಮನೆಗೆ ಆದಾಯ ಸೂಚನೆ ಆಗುತ್ತೆ. ಅಲ್ಲಿಂದ ನಾವು 7ನೇ ಮನೆಗೆ ಬರ್ತೀವಿ. 7ನೇ ಮನೆಗೆ ಬಂದಾಗ ವೆರಿ ಇಂಪಾರ್ಟೆಂಟು. ನೋಡಿ, 12 ರಾಶಿಯಲ್ಲಿ ಇದು ಮಧ್ಯಸ್ಥಾನ ಬಂತು, ಆಪೋಸಿಟ್ಟು. ನಮ್ಮ ಕಂಪ್ಯಾನಿಯ ಸೂಚನೆ ಮಾಡುತ್ತೆ, ನಮ್ಮ ಹೆಂಡತಿನ ಸೂಚನೆ ಮಾಡುತ್ತೆ, ನಮ್ಮ ಪಾರ್ಟ್ನರ್ಸ್ನ ಸೂಚನೆ ಮಾಡುತ್ತೆ, ನಮ್ಮ ಬಿಸ್ನೆಸ್ ಮಾಡಿದ್ರೆ ನಮ್ಮ ಗ್ರಾಹಕರನ್ನ ಸೂಚನೆ ಮಾಡುತ್ತೆ. ಹಾಗೆ ಮತ್ತು ಇದು 7ನೇ ಮನೆಯಿಂದ ಅಡ್ವರ್ಸ್ ಆಗಿಬಿಟ್ರೆ ನಮ್ಮ ಶತ್ರುನನ್ನು ಸೂಚನೆ ಮಾಡಿಬಿಡುತ್ತೆ. ಯಾಕಂದರೆ ನಮ್ಗೆ ಆಪೋಸಿಟ್ ಪಾರ್ಟಿ ಹೆಂಡತಿನೇ ಆಗ್ತಾರೆ. ಯಾಕಂದರೆ ನಾವು ಕೆಲವು ಸಲ ತಪ್ಪು ದಾರಿಗೆ ಹೋದಾಗ ಅವ್ರಿಗೆ ಮೂಗ್ದಾರ ಹಾಕಿ ಹಿಂಗೆ ಇನ್ನು ಹಿಂಗಿರಬೇಕು ಅಂತ ಹೇಳಿ ಮತ್ತೆ ಸರಿ ದಾರಿಗೆ ತೊಗೊಂಬರ್ತಾರೆ. ಅದು ಇಂಪಾರ್ಟೆಂಟು. ಮತ್ತು ಪಾರ್ಟ್ನರ್ಸು ಚೆನ್ನಾಗಿದ್ದರೆ ಓಕೆ. ಪಾರ್ಟ್ನರ್ಸ್ ನಮ್ಗೆ ಅಡ್ವರ್ಸ್ ಆದರೆ 7ನೇ ಮನೆ ಕೆಟ್ಟಿದ್ರೆ ಏನಾಗುತ್ತೆ ಅಂದರೆ ಲಾಸ್ ಆಗುತ್ತೆ. ಅವರು ನಮ್ಮ ಕೈ ಕೊಡ್ತಾರೆ, ದುಡ್ಡು ಕಾಸಲ್ಲಿ ಮಿಸ್ಅಪ್ರಿಪರೇಷನ್ ಆಗುತ್ತೆ, ಆ ಥರ ತೊಂದರೆಗಳು ಆಗುತ್ತೆ. ಮತ್ತು ಇದು 7ನೇ ಮನೆ ಆಪೋಸಿಟ್ ಪಾರ್ಟಿ ಆಗಿರೋದ್ರಿಂದ ಲಿಟಿಗೇಷನ್ ಸೂಚನೆ ಮಾಡುತ್ತೆ, ಕೋರ್ಟ್ ಕೇಸಸ್ ಸೂಚನೆ ಮಾಡುತ್ತೆ. ಹಾಗಾಗಿ 7ನೇ ಮನೆ ವೆರಿ ಇಂಪಾರ್ಟೆಂಟು. ನಮ್ಮ ಆಪೋಸಿಟ್ ಪಾರ್ಟಿ ಇನ್ಕ್ಲೂಡಿಂಗ್ ನಮ್ಮ ಬೆಟರ್ ಆಫು ಅದು ಸೂಚನೆ ಮಾಡ್ತಾರೆ. ಅಲ್ಲಿಂದ ನಾವು 8ನೇ ಮನೆ ಬರ್ತೀವಿ. 8ನೇ ಮನೆ ಯಾವುದೇ ಜಾತಕದಲ್ಲಿ 8ನೇ ಮನೆ ತುಂಬ ಅಡ್ವಸ್ಸು, ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ಕಷ್ಟ ಕೊಡೋವಂಥ ಅದು ಮನೆ ಅಂತ ಹೇಳ್ತೀವಿ. ಕಾರಣ ಏನಂದರೆ ಇದು ನಮ್ಮ ಆಯುಸ್ಸನ್ನ ಸೂಚನೆ ಮಾಡುತ್ತೆ, ವೆರಿ ಫಸ್ಟ್ ಪಾಯಿಂಟು. ಅದಾದಮೇಲೆ ನಮಗೆ ಬರೋಂಥ ಕಷ್ಟಗಳು ಅಂದರೆ ಸೋಲು, ಅವಮಾನ, ನಮ್ಮ ಕೆಲಸದಲ್ಲಿ ಅಡೆತಡೆಗಳು, ಮತ್ತು ಆಕ್ಸಿಡೆಂಟ್ಗಳು, ಅಪಘಾತಗಳು ಸೂಚನೆ ಮಾಡುತ್ತೆ. ಮತ್ತು ನಮ್ಮ ಪೆನ್ಷನ್ ಬರೋದು, ನಮ್ಮ ಕೆಲಸ ಬಿಟ್ಟಾದ್ಮೇಲೆ ಪೆನ್ಷನ್ ಬರೋದು, ನಮಗೆ ಇನ್ಶೂರೆನ್ಸ್ ಏನಾದರೂ ಮಾಡ್ತೀವಿ ಅದು ಸೂಚನೆ ಮಾಡುತ್ತೆ.
ನಮ್ಮ ತಂದೆಯಿಂದ ಏನಾದರೂ ನಮಗೆ ಆಸ್ತಿ ಬರೋಂಗಿದ್ರೆ ಪಿತ್ರಾರ್ಜಿತ ಆಸ್ತಿ ಅದನ್ನು ಸೂಚನೆ ಮಾಡುತ್ತೆ. ಮತ್ತು ನಮಗೆ ಜೀವನದಲ್ಲಿ ಬರೋ ಅಡಚಣೆಗಳನ್ನು ಇಂಪಾರ್ಟೆಂಟ್ ಸೂಚನೆ ಮಾಡುತ್ತೆ. ಹಾಗಾಗಿ ನಾವು ಏನೇ ಅಂದ್ಕೊಂಡ್ರೂ ಅದೆಲ್ಲ ನಿರಾಶೆಯನ್ನು ಸೂಚನೆ ಮಾಡುತ್ತೆ, ಅವಮಾನಗಳನ್ನು ಸೂಚನೆ ಮಾಡುತ್ತೆ, ಸೋಲು ಸೂಚನೆ ಮಾಡುತ್ತೆ. ಹಾಗಾಗಿ ಆ ಮನೆಯನ್ನು ತುಂಬ ಕಷ್ಟದ ಮನೆ. 8ನೇ ಮನೆಯಲ್ಲಿ ಯಾವ ಗ್ರಹ ಇರಬಾರ್ದು, ಚಂದ್ರ ಅಲ್ಲಿದ್ದರೆ ಜೀವನ ಪೂರ್ತಿ ಕಷ್ಟಪಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ 8ನೇ ಮನೆ ನಾವು ಕೇರ್ಫುಲ್ಲಾಗಿ ಇದು ಮಾಡಬೇಕು. ನಾರ್ಮಲಾಗಿ 8ನೇ ಮನೆ ನಡೆಯುವಾಗ ಜಾತಕನ ಡೆತ್ಗೆ ಒಂದು ಸೀಕ್ವೆನ್ಸು ಕ್ರಿಯೇಟ್ ಆಗಿಬಿಡುತ್ತೆ. ಬೇರೆ ಗ್ರಹ ಶಕ್ತಿಗಳು, ಬೇರೆ ಗ್ರಹಗಳ ಶುಭ ಗ್ರಹಗಳ ಒಂದು ಸಪೋರ್ಟ್ ಇಲ್ಲದೆ ಇದ್ದರೆ ಆ ಟೈಮಲ್ಲಿ ತುಂಬ ಅಡ್ವರ್ಸ್ ಆಗ್ಬಿಡ್ತಾನೆ. ಆಮೇಲೆ ನಾವು ಸಫರಿಂಗ್ಸ್ನ ಸೂಚನೆ ಮಾಡ್ತೀವಿ. 8ನೇ ಮನೆ ರನ್ ಆಗಬೇಕಾದ್ರೆ ನಮ್ಮ ದಶಾಭುಕ್ತಿ ಗೋಚಾರದಲ್ಲಿ ಅವರು ಆಸ್ಪತ್ರೆ ವಾಸ, ರೋಗಗಳಿಂದ ತೊಂದರೆಗಳಾಗೋದು, ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರೋದು, ರಕ್ತ ಬರೋದು, ಆಮೇಲೆ ಮೂಳೆಗಳು ಮುರಿತ, ಆ ಥರ ಸಫರಿಂಗ್ಸು ಅದನ್ನು ಸೂಚನೆ ಮಾಡುತ್ತೆ. ಅಲ್ಲಿಂದ ಮುಂದೆ ನಾವು 9ನೇ ಮನೆಗೆ ಬರ್ತೀವಿ. 9ನೇ ಮನೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ನಮಗೆ ಜೀವನದಲ್ಲಿ ಏನೇನು ಭಾಗ್ಯ ಬರುತ್ತೆ, ವಾಹನ ಭಾಗ್ಯ, ಮನೆ ಭಾಗ್ಯ, ಹೆಂಡತಿ ಭಾಗ್ಯ, ಸಂತಾನ ಭಾಗ್ಯ ಅಂತ ಏನೇನು ಬರುತ್ತೆ ಅದೆಲ್ಲ ಸೂಚನೆ ಮಾಡುತ್ತೆ. ಮತ್ತು ನಾವು ದೇವರಿಗೆ ಯಾವ ಥರ ನಂಬ್ತೀವೋ ಇಲ್ವೋ, ನಮ್ಮ ಧಾರ್ಮಿಕತೆ ಯಾವ ಥರ ಇರುತ್ತೆ ಅದನ್ನು ಸೂಚನೆ ಮಾಡುತ್ತೆ. ದೇಹ ಧರ್ಮ ನಾವು ದಾನ ಮಾಡೋದು ಅದನ್ನು ಸೂಚನೆ ಮಾಡುತ್ತೆ. ನಮ್ಮ ತಂದೆನ ಸೂಚನೆ ಮಾಡುತ್ತೆ ವೆರಿ ಇಂಪಾರ್ಟೆಂಟಾಗಿ. ಹಾಗಾಗಿ ನಾನು 8ನೇ ಮನೆಗೆ ಹೇಳ್ತೀವಿ ಪಿತ್ರಾರ್ಜಿತ ಅಂತ. ತಂದೆನ ನಾವು ಲಗ್ನ ಮಾಡಿಕೊಂಡ್ರೆ ಅದನ್ನು ವ್ಯಯಸ್ಥಾನ, ಅವರು ದುಡ್ದಿರ್ತಾರೆ, ಏನು ಸಂಪಾದನೆ ಮಾಡ್ತಾರೆ, ಆಸ್ತಿ ಪಾಸ್ತಿ ಮಾಡಿರ್ತಾರೆ, ಅದು ವ್ಯಯದಲ್ಲಿ ಆಗಬೇಕಲ್ಲ, ಅದನ್ನ 8ನೇ ಮನೆ. ಸೊ ಅದು ಜಾತಕನಿಗೆ ಪಿತ್ರಾರ್ಜಿತ ಆಸ್ತಿ ಅಂತ ಅದು ಸೂಚನೆ ಆಗುತ್ತೆ. ಮತ್ತು ಅಲ್ಲಿಂದ ನಾವು 10ನೇ ಮನೆಗೆ ಬರ್ತೀವಿ. 10ನೇ ಮನೆ ದಶಮ ಸ್ಥಾನ. ಇದು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ತುಂಬ ಎತ್ತರವಾದ ಬೆಟ್ಟ ಗುಡ್ಡಗಳು ಸೂಚನೆ ಮಾಡುತ್ತೆ. ಅಲ್ಲಿಂದ ಅಪೋಸಿಟು 4ನೇ ಮನೆ ಪಾತಾಳನ ಸೂಚನೆ ಮಾಡುತ್ತೆ. ಸೊ 4ನೇ ಮನೆ ಪಾತಾಳ ಸೂಚನೆ ಮಾಡಿದ್ರೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಮಗೆ ಭೂಮಿಯಲ್ಲಿ ಏನಾದ್ರೂ ಚಿನ್ನ, ಒಡವೆ ವಸ್ತುಗಳು ಅಂತ ಸಿಗೋದು ಸೂಚನೆ ಮಾಡುತ್ತೆ. ಅಲ್ಲಿ ನೀವು ಮನೆ ಕಟ್ಟಿದ್ರೆ 4ನೇ ಮನೆಯಲ್ಲಿ ನೀರು ಸಿಗುತ್ತಾ ಇಲ್ವಾ, ಅದು ಬಾವಿ ತೋಡಿದ್ರೆ ಬಾವಿನ ಸೂಚನೆ ಮಾಡುತ್ತೆ. ಆಮೇಲೆ ಮನೆ ಹತ್ರ ಜಲತತ್ವ, 4ನೇ ಮನೆ ಆದರೆ ಕಟಕ ಜಲತತ್ವ, ಅವ್ರ ಮನೆ ಹತ್ರ ಒಂದು ಕೆರೆನೋ ಹೊಂಡನೋ ಇರೋದನ್ನು ಸೂಚನೆ ಮಾಡುತ್ತೆ. ಇದು ಸ್ವಲ್ಪ ಹೈ ಇದು ಸೂಚನೆ ಮಾಡುತ್ತೆ. ಅಂದರೆ ನಮ್ಮ ಗೌರವಗಳು, ಆಕಾಂಕ್ಷೆಗಳು, ಘನತೆಗಳು ಅದನ್ನು ಸೂಚನೆ ಮಾಡುತ್ತೆ. ಸೊಸೈಟಿನಲ್ಲಿ ನಮ್ಮ ಅಧಿಕಾರನ ಸೂಚನೆ ಮಾಡುತ್ತೆ. ನಮಗಿರೋ ನೇಮ್ ಆ್ಯಂಡ್ ಫೇಮ್ ಸೂಚನೆ ಮಾಡುತ್ತೆ. ಮತ್ತು ನಾವು 6ನೇ ಮನೆ ಇನ್ಕಮ್ಮು ಇಲ್ಲ, ಯಾಕಂದರೆ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ. 6ನೇ ಮನೆ ಅಧಿಪತಿ ವೀಕ್ ಆಗಿದ್ದರೆ ಲಗ್ನಾಧಿಪತಿ ಯಾವಾಗ ಸ್ಟ್ರಾಂಗ್ ಆಗ್ತಾನೋ ಆವಾಗ ನಾವು ಪ್ರೊಫೆಷನ್ ಮಾಡ್ತೀವಿ, ಓನ್ ಬಿಸ್ನೆಸ್ ಮಾಡ್ತೀವಿ. ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದಿಲ್ಲ. ನಾವೇ 4 ಜನ ಇಟ್ಕೊಂಡು ಕೆಲಸ ಮಾಡ್ತೀವಿ, ಪ್ರೊಫೆಷನ್ ಮಾಡ್ತೀವಿ, ಓನ್ ಬಿಸ್ನೆಸ್ಸು. ಅದನ್ನು ಸೂಚನೆ ಮಾಡುತ್ತೆ. ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದರೆ ಅದು ಮಾಡ್ತೀವಿ. ಲಗ್ನಾಧಿಪತಿ ವೀಕ್ ಆಗಿದ್ದು 6ನೇ ಮನೆ ಅಧಿಪತಿ ಸ್ಟ್ರಾಂಗ್ ಆಗಿಬಿಟ್ರೆ ಅವರು ಒಬ್ಬರು ಕೈ ಕೆಳಗೆ ಕೆಲಸ ಮಾಡಬೇಕು. ಎರಡನೇದಾಗಿ ಇದನ್ನು ಜಾತಕದಲ್ಲಿ ರವಿ ಸೂಚನೆ ಮಾಡ್ತಾರೆ. ರವಿ ಸ್ಟ್ರಾಂಗ್ ಆಗಿಬಿಟ್ರೆ ಲಗ್ನಾಧಿಪತಿ ಹೆಂಗೆ ಇದ್ರೂ ಅವರು ತುಂಬ ಈಗೋ, ತುಂಬ ಅಹಂ ಇರ್ತಾರೆ, ಒಬ್ಬರು ಕೈ ಕಡೆ ಕೆಲಸ ಮಾಡೋದಿಲ್ಲ. ರವಿ ಏನಾರು ವೀಕ್ ಆಗಿಬಿಟ್ರೆ ಇವರು ಆಟೋಮೆಟಿಕ್ಕಾಗಿ ಲಗ್ನಾಧಿಪತಿ ವೀಕ್ ಆಗ್ತಾನೆ, ಮತ್ತು ಎಲ್ಲವರು ಒಬ್ಬರು ಕೈ ಕಡೆ ಕೆಲಸಕ್ಕೆ ಹೋಗ್ತಾನೆ, ಅವ್ರು ಹೇಳ್ದಂಗೆ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡು ಬರ್ತಾರೆ. ಸೊ ರವಿ ಸ್ಟ್ರಾಂಗ್ ಆಗಿದ್ದರೆ ಓನ್ ಬಿಸ್ನೆಸ್ಸು, ನಾನೇ ರಾಜ, ಒಂದು ಆಫೀಸ್ಗೆ ನನ್ನ ಆಫೀಸ್ಗೆ ನಾನೇ ರಾಜ, ನಾನು ಒಂದು 10 ಜನಕ್ಕೆ ಕೆಲಸಕ್ಕೆ ಇಟ್ಕೊತೀನಿ, ಆ ಥರ ಒಂದು ಸೂಚನೆ ಆಗುತ್ತೆ. ಹಾಗಾಗಿ ಓನ್ ಪ್ರೊಫೆಷನ್ನ ಸೂಚನೆ ಮಾಡುತ್ತೆ, ಅಧಿಕಾರನ ಸೂಚನೆ ಮಾಡುತ್ತೆ. ಹಾಗಾಗಿ 10ನೇ ಮನೆ ಚೆನ್ನಾಗಿದ್ದರೆ ಅವರು ಸೊಸೈಟಿಯಲ್ಲಿ ನೇಮ್ ಆ್ಯಂಡ್ ಫೇಮು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಅಲ್ಲಿಂದ ಮುಂದೆ ಹೋದರೆ ನಾವು 11ನೇ ಮನೆಗೆ ಹೋಗ್ತೀವಿ. 11ನೇ ಮನೆ ಏನು ಸೂಚನೆ ಮಾಡ್ತೀವಿ ಅಂದರೆ, ನಾವು ಜೀವನದಲ್ಲಿ ಏನು ಕೆಲಸ ಮಾಡ್ತೀವಿ, ಏನು ಬಿಸ್ನೆಸ್ ಮಾಡ್ತೀವಿ, ಅದರಿಂದ ಏನು ಲಾಭ ಬಂತು ಅನ್ನೋದನ್ನ ಸೂಚನೆ ಮಾಡುತ್ತೆ. ಮತ್ತು ನಾವು ಏನು ಆಸೆ ಆಕಾಂಕ್ಷೆಗಳಿರುತ್ತೋ ಅದು ಪರಿಪೂರ್ಣತೆಯನ್ನು ಸೂಚನೆ ಮಾಡುತ್ತೆ. ಮತ್ತು ನಮ್ಮ ಫ್ರೆಂಡ್ಸ್ನ ಸೂಚನೆ ಮಾಡುತ್ತೆ. 11ನೇ ಮನೆ ಚೆನ್ನಾಗಿದ್ದರೆ ಲೈಫಲ್ಲಿ ಫ್ರೆಂಡ್ಸು ನಿಮಗೆ ತುಂಬ ಆಸರೆ ಆಗಿರ್ತಾರೆ, ಸಪೋರ್ಟಿವ್ ಆಗಿರ್ತಾರೆ. ಮತ್ತು ಒಳ್ಳೊಳ್ಳೆ ಟಾಪ್ ಅಧಿಕಾರಸ್ಥರು ನಿಮಗೆ ಫ್ರೆಂಡ್ಸ್ ಆಗಿರ್ತಾರೆ. ಹಾಗಾಗಿ ನಮಗೆ ಏನೇ ಕಷ್ಟಗಳು ಏನೋ ಬಂದರೂ ಆ ಟೈಮಲ್ಲಿ ತಕ್ಷಣ ಅವರಿಂದ ಸಹಾಯ ಸಿಗುತ್ತೆ. ಮತ್ತು ನಮ್ಮ ಅಣ್ಣಂದಿರೋ ಅಕ್ಕಂದಿರನ್ನ ಸೂಚನೆ ಮಾಡ್ತಾರೆ. 11ನೇ ಮನೆ ಏನಾದರೂ ಕಟ್ಟಿದರೆ ಜಾತಕನಿಗೆ ಅವರಿಂದ ಎಮೋಷನಲ್ ಬ್ಲ್ಯಾಕ್ ಮೇಲ್ ಇರುತ್ತೆ, ಅಣ್ಣಂದಿರಿಂದ ಅಕ್ಕಂದಿರಿಂದ ಎಲ್ಲನೂ ಹಾಗೆ ಸೂಚನೆ ಮಾಡುತ್ತೆ. ಬಟ್ ಸಹಾಯ ಲೈಫಲ್ಲಿ ನಾವು ಎಲ್ಲಿ ಯಾವಾಗ ಕೇಳಿದ್ರು ಬಂದ್ರೂ ಸಹಾಯ ಹೆಂಗೆ ಬರುತ್ತೆ ಅನ್ನೋದಕ್ಕೆ 11ನೇ ಮನೆ ನೋಡಬೇಕು. 11ನೇ ಮನೆ ಚೆನ್ನಾಗಿದ್ದರೆ ಯಾರನ್ನ ಒಬ್ಬರನ್ನ ಕೈ ಇಡ್ತಾರೆ, ನಮಗೆ ಮುಳುಗೋತಿಗೆ ಬಿಡೋದಿಲ್ಲ. ಇಲ್ಲಿವರೆಗೂ ಬಂದರೂ ಯಾವುದೊಬ್ಬರು ಕೈ ಹಿಡಿದ್ಬಿಡ್ತಾರೆ, ಬಂದುಬಿಡ್ತಾರೆ. ಹಾಗಾಗಿ 11ನೇ ಮನೆ ವೆರಿ ಇಂಪಾರ್ಟೆಂಟು. ಅಲ್ಲಿಂದ ಮುಂದೆ ಹೋದರೆ ಕೊನೆ ಮನೆ 12ನೇ ಮನೆ ಏನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ,
ನಾವು ಜೀವನದಲ್ಲಿ ಏನೇನು ಗಳಿಸಿದೀವೋ ಅದು ಯಾವ ಥರ ಖರ್ಚು ಮಾಡ್ತೀವೋ ಅನ್ನೋದು ಸೂಚನೆ ಮಾಡುತ್ತೆ. ಅಲ್ಲಿ ಗುರು ಏನಾದರೂ ಇನ್ವಾಲ್ವ್ ಆಗ್ಬಿಟ್ರೆ ನೀವು ತೀರ್ಥಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ಹೋಗ್ತೀರಾ, ಅಲ್ಲಿ ಖರ್ಚು ಮಾಡ್ತೀರಾ. ಈ ಬುಧ ಏನಾದ್ರು ಸೂಚನೆ ಮಾಡಿಬಿಟ್ರೆ ಅಂತ ಹೇಳಿದ್ರೆ ಹಾಗಾಗಿ ಇನ್ವೆಸ್ಟ್ಮೆಂಟ್ಗಳು ಸೂಚನೆ ಆಗುತ್ತೆ. ನಾವು ಗಳಿಸಿರೋದೆಲ್ಲ ಅಲ್ಲಿ ಇರುತ್ತೆ. ಅದಾದಮೇಲೆ ನಾವು ರವಿ ಏನಾದ್ರೂ 12ನೇ ಮನೆಯಲ್ಲಿ ಬಂದುಬಿಟ್ರೆ ಸರ್ಕಾರದಿಂದ ತೊಂದರೆಗಳು, ಫೈನ್ಗಳು ಆ ಥರ ಸೂಚನೆ ಆಗುತ್ತೆ, ತೊಂದರೆಗಳ ಸೂಚನೆ ಆಗುತ್ತೆ, ನ್ಯಾಯಾಲಯದಿಂದ ಸೂಚನೆ ಆಗುತ್ತೆ, ತೊಂದರೆಗಳ ಸೂಚನೆ ಆಗುತ್ತೆ. ಯಾಕಂದರೆ 12ನೇ ಮನೆ ಬಂದು ವ್ಯಯಸ್ಥಾನ, ಖಾಲಿ ಆಗುವಂಥದ್ದು. ಹಾಗಾಗಿ ಮತ್ತು ನಮ್ಮ ಹಣೆಬರ ಕೆಟ್ಟಿದ್ರೆ ಆಸ್ಪತ್ರೆ ವಾಸನ ಸೂಚನೆ ಮಾಡಿಬಿಡುತ್ತೆ, ಆಸ್ಪತ್ರೆ ವಾಸ. ಮತ್ತು ಇನ್ನೂ ಟೈಮ್ ಕೆಟ್ಟಿದ್ರೆ ಸೆರೆಮನೆ ವಾಸನ ಸೂಚನೆ ಮಾಡಿಬಿಡುತ್ತೆ. ಯಾಕಂದರೆ 12ನೇ ಮನೆ ಸ್ಟ್ಯಾಗ್ನೇಷನ್ ಸ್ಟಾಪ್ ಮಾಡಿಬಿಡುತ್ತೆ. ಲಗ್ನಾಧಿಪತಿ ಏನಾದರೂ 12ನೇ ಮನೆ ಇದ್ಬಿಟ್ರೆ ಲೈಫ್ ಲಾಂಗ್ ಅವ್ನು ಸಫರ್ ಮಾಡಬೇಕು. ಮತ್ತು ಕೆಲವು ಸಲ ವಿದೇಶಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ನಾರ್ಮಲಾಗಿ ಅಭಿಪಾರಿಯಾಗಿ ಹಿಂದೆ ಮುಂದೆ ಯಾರು ಇರಲ್ಲ, ಬಂಧು ಬಳಗ ಅಕ್ಕಪಕ್ಕ ಯಾರು ಇರಲ್ಲ, ಒಳ್ಳೆ ಅನಾಥವಾಗಿ ಫಾರಿನಲ್ಲಿ ಇರಬೇಕಾಗುತ್ತೆ. ಬಟ್ ಇವಾಗ ಟ್ರೆಂಡ್ ಏನಾಗಿದೆ ಅಂತ ಹೇಳಿದ್ರೆ ಫಾರಿನಲ್ಲಿ ಇರೋದೇ ಒಂದು ಎಲಿಜಿಬಿಲಿಟಿ ಮದುವೆ ಆಗೋದಕ್ಕೆ ಅಂತ ಆಗೋಗ್ಬಿಟ್ಟಿದೆ. ಇವರಪ್ಪ ಫಾರಿನಲ್ಲಿ ಇರ್ತಾರೆ, ಅವ್ನು ಡಾಲರ್ಸಲ್ಲಿ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿರೋರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ 12 ಮನೇನ ನಾನು ಸ್ವಲ್ಪ ಸಿಂಪಲ್ಲಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಇದು ಸ್ವಲ್ಪ ಅದು ಅರ್ಥ ಆಗಿದೆ ಅಂತ ತಿಳ್ಕೊಂಡ್ರೆ ಇದ್ರ ಪ್ರಕಾರವೇ ನಾನು ಮುಂದುವರ್ತಾ ಹೋಗ್ತೀನಿ. ಆವಾಗ ನಿಮಗೆ ಮನೆಗಳಂದರೆ ಏನು, ಭಾವಗಳಂದರೆ ಏನು. ನಾರ್ಮಲಾಗಿ ನಾವು ಈಗ ನಾನು ಮನೆಗಳು ಅಂತ ನಿಮ್ಮ ಹತ್ರ ಮಾತಾಡಿದೆ, ಬಟ್ ಜ್ಯೋತಿಷ್ಯದಲ್ಲಿ ಅದನ್ನು ಭಾವಗಳು ಅಂತಲೇ ಹೇಳ್ತೀವಿ. ಮತ್ತು ರಾಶಿಗೂ ಲಗ್ನಕ್ಕೂ ವ್ಯತ್ಯಾಸ ಏನು ಅಂತ ನಮ್ಮ ಆತ್ಮೀಯ ವೀಕ್ಷಕರು ಕೇಳಿದ್ರು. ಅದೇನೆಂದರೆ ಲಗ್ನ ನಾನು ಏನು ಹೇಳಿದೆ, ಈಗ ಮೇಷ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಎಷ್ಟು ಮನೆಯನ್ನು ಈ ಥರ ಕವರ್ ಆಗುತ್ತೆ. ಋಷಭ ಲಗ್ನದಲ್ಲಿ ಹುಟ್ಟಿರೋರ್ಗೂ ಅಲ್ಲಿಂದ 1, 2, 3, 4, 5. ಮಿಥುನ ಲಗ್ನದಲ್ಲಿ ಹುಟ್ಟಿರೋರ್ಗೂ ಅಲ್ಲಿಂದ 1, 2, 3, 4 ಆ ಥರ ಕೌಂಟ್ ಮಾಡ್ಕೋತಾ ಹೋಗ್ತೀವಿ. ಅದನ್ನು ಲಗ್ನ ಅಂತ ಟ್ರೀಟ್ ಮಾಡ್ತೀವಿ. ಆ ಜಾತಕದಲ್ಲಿ ಚಂದ್ರ ಯಾವ ಮನೆಯಲ್ಲಿ ಇರ್ತಾನೆ ಅದನ್ನು ರಾಶಿ ಅಂತ ಟ್ರೀಟ್ ಮಾಡ್ತೀವಿ. ರಾಶಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದ್ರೆ ಈ ಗೋಚಾರದಲ್ಲಿ ವೆರಿ ಇಂಪಾರ್ಟೆಂಟು. ಗೋಚಾರದಲ್ಲಿ ರಾಶಿಯ ಒಂದು ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ಲಗ್ನ ಅಂತ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟನ್ನು ಮಾಡಿಕೊಂಡು ಅಲ್ಲಿಂದ ನಾವು ಮನೆಗಳನ್ನು ಕೌಂಟ್ ಮಾಡಿ ಅದು ಯಾವ ಗ್ರಹಗಳು ಏನೇನು ಫಲ ಕೊಡುತ್ತೆ ಅನ್ನೋದನ್ನು ನಿಷ್ಕರ್ಷೆ ಮಾಡೋದಕ್ಕೆ ಮಾಡ್ತೀವಿ. ಅದು ಪುರಾತನ ಕಾಲದಿಂದನೂ ಅದು ಅದಕ್ಕೆ ಚೆನ್ನಾಗಿ ಸಿಂಕ್ ಆಗಿಬಿಟ್ಟಿದೆ. ರಾಶಿನ ನೋಡಿದ್ರೇ ನಮ್ಮ ಜೀವನಕ್ಕೆ ಅದು ಸಿಂಕ್ ಆಗುತ್ತೆ, ಅದು ಅಡಾಪ್ಟ್ ಆಗುತ್ತೆ, ಅದು ಅದೇ ಥರ ಫಲಗಳೂ ಅದು ಪ್ರಕಟ ಆಗ್ತಾ ಇರುತ್ತೆ. ಹಂಗಾಗಿ ರಾಶಿನ ನಾವು ಅದಕ್ಕೆ ಇದು ಮಾಡ್ತೀವಿ. ಎರಡನೇದು ಇನ್ನೊಂದು ವೆರಿ ಇಂಪಾರ್ಟೆಂಟು, ರಾಶಿನ ಯಾಕೆ ಟ್ರೀಟ್ ಮಾಡಬೇಕು. ರಾಶಿನಲ್ಲಿ ಚಂದ್ರ ಯಾರ ನಕ್ಷತ್ರದಲ್ಲಿದ್ದಾನೆ, ಆ ನಕ್ಷತ್ರ ಅಧಿಪತಿ ಯಾರು, ಅವರ ದಶೆಯಿಂದನೇ ಶುರು ಆಗ್ಬಿಡುತ್ತೆ ನಮ್ಮ ಜೀವನ ಯಾತ್ರೆ. ಹಾಗಾಗಿ ಅದು ವೆರಿ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಜೀವನದಲ್ಲಿ ಎನಿ ಟೈಮು ಗೋಚಾರದ ಪ್ರಕಾರ ಒಂದು 40% ಆದರೂ ಆಗ್ತಾ ಇರುತ್ತೆ, ಮತ್ತು ದಶಾಭುಕ್ತಿ ಪ್ರಕಾರ ಒಂದು 40% ಆಗ್ತಾ ಇರುತ್ತೆ. ಬಾಕಿ 20% ನಮ್ಮ ಹಣೆ ಬರ ಏನು ನಾವು ತೊಗೊಂಬಂದಿದ್ದೀವಿ ಪ್ಲಸ್ಸು ಮೈನಸ್ಸು ಹಿಂದಿನ ಬಾಕಿ, ಅದ್ರ ಪ್ರಕಾರ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ರಾಶಿನ ನಾವು ಅದಕ್ಕೆ ಇಂಪಾರ್ಟೆಂಟ್ ಕೊಡ್ತೀವಿ. ಲಗ್ನ ಅಂತ ನಾನು ಇವಾಗ ನಿಮಗೆ ಏನು ವಿವರಿಸಿದೆ ಆ ಥರ ಇಂಪಾರ್ಟೆಂಟ್ ಕೊಡ್ತೀವಿ. ಹಾಗಾಗಿ ಲಗ್ನದ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ತಮ್ಮೊಂದಿಗೆ ಮುಂದೆ ಬರ್ತಾಯಿದ್ದೀನಿ. ನಮಸ್ಕಾರ.